ಏನ್ ಪ್ರಕಾಶ್ ಮಾವ ಈ ತರ ಮಾಡ್ಬಿಟ್ರಿ? ಏನು ಇಲ್ಲ, ನನಗೇನು ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ ನನಗೇನು ಆಗಿಲ್ಲ ಅಂತ. ಪ್ರಕಾಶ್ ಮಾವ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಏನಕ್ಕೆ ಭಯ ಬೀಳ್ತೀಯ? ದೇವ್ರೇ, ಸಾಯೋದಕ್ಕೋಸ್ಕರ ಅಲ್ಲ ಏನ್ ಮಾಡ್ತಾ ಇದ್ದೀರಾ? ನಾನು ಸತ್ತು ಏನು ಪ್ರಯೋಜನ? ಏನ್ ಮಾವ ಮಾತು ಹೇಳ್ದವಾಗಲೇ ನಾನು ಸತ್ತೋದಲ್ಲೇ. ಪ್ರಕಾಶ್ ಮಾವ, ಪ್ರಕಾಶ್ ಮಾವ, ನನ್ನ ಕೋಪ ಎಲ್ಲ ನಾನು ನಿನ್ನ ಹತ್ರ ತಾನೇ ತೋರ್ಸಕ್ಕಾಗುತ್ತೆ. ಏನ್ ಮಾವ ನೀವ್ ಈ ತರ ಮಾತಾಡ್ತಿದ್ದೀರಾ? ನಿನಗೂ ಗಾಯ ಆಗುತ್ತೆ, ಎದ್ದೋಳು. ಬಾ, ಬ್ಲಡ್ ಜಾಸ್ತಿ ಹೋಗ್ತಿದೆ, ಹಾಸ್ಪಿಟ್ಲ್ಗೆ ಹೋಗೋಣ. ಬಿಡು, ಬಾ ಮಾವ. ಆಮೇಲೆ ನಿನಗೇನ್ ಬೇಕೋ ಅದ್ ನೀನ್ ಮಾಡ್ಕೋ, ನಾನು ಯಾವ್ದಕ್ಕೂ ಅಡ್ಡ ಆಗಿರುವುದಿಲ್ಲ. ನಿಂಗೇನ್ ಬೇಕಾದ್ರೂ ಮಾಡ್ಕೋ. ನಾನು ಆ ತರ ಮನ್ಸಲ್ಲಿ ಇಟ್ಕೊಂಡು ಮಾತಾಡಿಲ್ಲ. ಬೇರೆ ಆಗ್ಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ಬೇರೆ ಆಗೋದೇ ಒಳ್ಳೇದು. ಮೊದಲನೇ ತಪ್ಪು ನಾ ಇಲ್ಲಿ ಇರಬಾರ್ದಿತ್ತು. ಯಾಕೆ ಮಾವ ನೀವ್ ಈ ತರ ಮಾತಾಡ್ತಾ ಇದ್ದೀರಾ? ನಿನ್ ಕೆಲ್ಸ, ನಿನ್ ಫ್ರೆಂಡ್ಸು, ಇದ್ರೆಲ್ಲರ ಮಧ್ಯೆ ನಾನು ಹೆಂಗವ ಬಂದು ಸೆಟ್ ಆಗೋದು? ನಾನು ಬಂದು ಈ ಲೋಕಲ್ ಸೆಟಪ್ ಅಲ್ಲೇ ಬದುಕಿರೋದು. ಇದೆಲ್ಲ ನನ್ನ ಮನಸ್ಸಲ್ಲಿ ಅನ್ಕೊಂಡೇ ಇಲ್ಲ. ಅದೆಲ್ಲ ಒಂದು ವಿಷಯನೇ ಅಲ್ಲ. ನಿಂಗೆ ಏನ್ ಬೇಕು ಅದೆಲ್ಲ ಮಾಡು, ಸರಿನಾ? ಆಮೇಲೆ ನೀನೇನು ಭಯ ಬೀಳ್ಬೇಡ. ನನಗೆ ಚಿಕ್ಕ ಗಾಯನೇ ಆಗಿರೋದು, ಏನೂ ಆಗೋದಿಲ್ಲ. ನೀನು ಯೋಚನೆ ಮಾಡ್ಬೇಡ. ನೀನ್ ಸ್ವಲ್ಪ ಮ್ಯಾಗ್ಝಿನ್ ಎತ್ಕೊಡು. ಇರು, ಕಾಲು ಚುಚ್ಕೊಳ್ಳುತ್ತೆ. ಇಲ್ಲಿ ಬಂದು ಕುತ್ಕೋ. ಅಮ್ಮನು ಪ್ರಿಯಾಕ್ಕನು ಎಷ್ಟು ಇಷ್ಟ ಗೊತ್ತಾ? ಆದ್ರೆ ಅವರೇ ಆ ಥರ ಮಾತಾಡಿರೋದು ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಆ ಥರ ಸಾರಿ. ಕೊಡಿ, ನಾನು ಎತ್ಕೊಂಡು ಹೋಗಿ ಹಾಕ್ತೀನಿ.